ವೀಣಾ ಕಾಶ್ಯಪ್ನವರ ಜೊತೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಮಾಡಿದ್ರು. ಆ ಸಭೆ ಬಹುತೇಕ ವಿಫಲ ಆದ ಹಾಗೆ ಕಾಣ್ತಾ ಇದೆ. ವೀಣಾ ಕಾಶ್ಯಪ್ನವರ್ ಬಾಗಲಕೋಟೆ ಕ್ಷೇತ್ರದಿಂದ ತನಗೆ ಟಿಕೆಟ್ ಲಭ್ಯವಾಗಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿ ನಾನು ಇರ್ತೀನಿ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದ್ರು. ಇದೆಲ್ಲದರ ನಡುವೆ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಗಳು. ವೀಣಾ ಕಾಶ್ಯಪ್ನವ್ರ ಜೊತೆ ಸಿಎಂ ಸಂಧಾನ ಬಹುತೇಕ ವಿಫಲ. ಬಾಗಲಕೋಟೆ ಕ್ಷೇತ್ರದ ಕೈ ಟಿಕೆಟ್ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ತಮ್ಮನ್ನ ಭೇಟಿಯಾದ ಬೆಂಬಲಿಗರಿಗೆ ಖಡಕ್ ಆಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿಮಗೆ ಟಿಕೆಟ್ ಕೊಡುವಂತೆ ಯಾವುದೇ ಜಿಲ್ಲಾ ನಾಯಕರು ಹೇಳಿಲ್ಲ ಅಂತ ಹೇಳಿ ಸಿಎಂ ತಮಗೆ ಬಂದಂತಹ ಇನ್ಪುಟ್ಸ್ ಮಾಹಿತಿಯನ್ನ ಆ ಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಜಿಲ್ಲೆಯಲ್ಲಿನ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂತೆ ಮುಂಚೆಯೇ ನಾನು ಹೇಳಿದ್ದೆ ಅಂತ ಕೂಡ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಲೋಕಸಭಾ ಕ್ಷೇತ್ರ ಉಸ್ತುವಾರಿ ಅಂತ ಇದ್ರಲ್ಲ ಪ್ರಿಯಾಂಕ್ ಖರ್ಗೆ, ಅವರು ಕೂಡ ವೀಣಾ ಕಾಶ್ಯಪ್ನವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ನಮಗೆ ಲಿಸ್ಟ್ ಬರದೆ ನಾವು ಹೇಗೆ ಹೆಸರನ್ನ ಅಥವಾ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡೋಕ್ಕಾಗುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತಹ ಸಭೆಯಲ್ಲಿ ಖಡಕ್ಕಾಗಿ ಹೇಳಿದ್ದಾರೆ. ಸೈಂತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಪುತ್ರಿ, ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವರ ಹೆಸರು ಬಂತು, ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೀವಿ ಅಂತ ನೇರವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಜಿಲ್ಲೆಯ 5 ನಾಯಕರಿದ್ರು, 5 ನಾಯಕರು ವೀಣಾ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅನ್ನೋದಾದ್ರೆ ನಾವು ಹೇಗೆ ಟಿಕೆಟ್ ಅನ್ನು ಕೊಡೋಕ್ಕಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯ ಬದಲಾವಣೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ. ಬೇರೆ ಏನಾದರೂ ಇದ್ರೆ ಹೇಳಿ ಮಾತಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಸಭೆಯಲ್ಲಿ ಬಹುತೇಕ ಮಂದಿ ಭಾಗಿಯಾಗಿದ್ರಲ್ಲ, ಅವರೆಲ್ಲರೂ ಮಾತಾಡಿದ್ದಾರೆ. ಏನಂತ ನೋಡಿ, ಬೇರೆ ಕ್ಷೇತ್ರದವರಿಗೆ, ಸಂಬಂಧವೇ ಪಡೆದವರಿಗೆ, ಹೊರಗಿನವರಿಗೆ ಯಾಕೆ ಟಿಕೆಟ್ ಕೊಟ್ರಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಬೆಂಬಲಿಗರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇರ ಉತ್ತರ ಏನಾಗಿತ್ತು? ನಾನು ಮೈಸೂರಿಂದ ಬಂದು ಬಾದಾಮಿಲಿ ಸ್ಪರ್ಧೆ ಮಾಡಲಿಲ್ವಾ, ಜನ ಗೆಲ್ಲಿಸ್ಲಿಲ್ವಾ? ವೀಣಾ ಕಾಶ್ಯಪ್ನವರು ಹಾಗೂ ಬೆಂಬಲಿಗರಿಗೆ ಸಿದ್ದರಾಮಯ್ಯ ಕೊಟ್ಟಂತಹ ಉತ್ತರ ಅದು. ನನ್ನನ್ನು ನೀವು ಆಯ್ಕೆ ಮಾಡಿಲ್ವಾ, ಬಾದಾಮಿಯವರೇ ಆಯ್ಕೆ ಮಾಡಿರಲಿಲ್ವಾ, ಹೊರಗಿನವರು ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಚರ್ಚೆ ಮಾಡೋಣ ಅಂತ ಸಿದ್ದರಾಮಯ್ಯನವರು ನೋಡಿ ಈ ಸಭೆಯಲ್ಲಿ ನೇರವಾಗಿ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಭೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ವೀಣಾ ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಬಹುತೇಕ ವೀಣಾ ಕಾಶ್ಯಪ್ನವರು ಬೆಂಬಲಿಗರಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ನೇರವಾಗಿ ನಡೆದಿದೆ. ಹೊರಗಿನವರಿಗೆ ಯಾಕೆ ಟಿಕೆಟ್ ಕೊಟ್ರಿ ಅಂತ ಬೆಂಬಲಿಗರು ಪ್ರಶ್ನೆ ಮಾಡಿದ್ರೆ, ನಾನು ಮೈಸೂರಿಂದ ಬಂದವನು, ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಲಿಲ್ವಾ? ವೀಣಾ ಕಾಶ್ಯಪ್ನವರ ಬೆಂಬಲಿಗರಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಉತ್ತರ, ನನ್ನನ್ನು ನೀವು ಆಯ್ಕೆ ಮಾಡಿಲ್ವಾ, ಬಾದಾಮಿಯವರು ಆಯ್ಕೆ ಮಾಡಿರಲಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹೊರಗಿನವರು ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಚರ್ಚೆ ಮಾಡೋಣ ಅಂತ ನೇರವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ವೀಣಾ ಕಾಶ್ಯಪ್ನವರು ತನಗೆ ಟಿಕೆಟ್ ಲಭ್ಯವಾಗಿಲ್ಲ ಅನ್ನುವಂಥ ವಿಚಾರ ಯಾವಾಗ ಗೊತ್ತಾಯಿತು? ರಾಜ್ಯದ ಜನತೆಯ ಮುಂದೆ, ತಮ್ಮ ಬಾಗಲಕೋಟೆ ಕ್ಷೇತ್ರದ ಜನತೆಯ ಮುಂದೆ ಕಣ್ಣೀರಿಟ್ಟುಬಿಟ್ರು. ಆದರೆ ಆ ಕಣ್ಣೀರಿಗೆ ಯಾವುದೇ ರೀತಿಯ ಪ್ರತಿಫಲ ಅನ್ನೋದು ಲಭ್ಯವಾಗ್ತಾ ಇಲ್ಲ. ಎಷ್ಟು ಮಟ್ಟಿಗೆ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ ಸ್ವತಃ ಈಗ ಸಭೆಯನ್ನು ಕರಿಬೇಕಾಯಿತು. ಸಿದ್ದರಾಮಯ್ಯನವರು ವೀಣಾ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಅವರ ಬೆಂಬಲಿಗರ ಜೊತೆ ನೇರ ಸಭೆಯನ್ನು ನಡೆಸಿ ನೇರವಾಗಿ ಉತ್ತರವನ್ನು ಕೊಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ವೀಣಾ ವಿಜಯಾನಂದ ಕಾಶ್ಯಪ್ನವರು ಕಣ್ಣೀರಿಟ್ಟರು, ಖಂಡಿತವಾಗ್ಲೂ ಟಿಕೆಟ್ ಬದಲಾವಣೆ ಬಗ್ಗೆ ಹೈಕಮಾಂಡ್ ಚಿಂತನೆ ಮಾಡಬೇಕು ಅಂತ ಹೇಳಿ ತಮ್ಮ ಪಟ್ಟನ್ನು ಸಡಿಲಿಸ್ತಾನೆ ಇರಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೂಡ ನೇರ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ರೀತಿಯ ಚರ್ಚೆ ಆಯಿತು ಈ ಸಭೆಯಲ್ಲಿ? ಬಹುತೇಕ ಹಾಗಾದರೆ ಟಿಕೆಟ್ ಚೇಂಜಸ್ ಇಲ್ವೇ ಇಲ್ಲ ಅಂತ ಅನ್ಕೋಬೋದಾ, ಹೇಗೆ? ಟಿಕೆಟ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತ ಅನ್ನೋದನ್ನ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಲಾಗಿತ್ತು ಟಿಕೆಟ್ ನ ನೀಡೋ ಸಂಬಂಧ. ಆ ಸಂದರ್ಭದಲ್ಲೂ ಸಹ ಸಚಿವ ಪ್ರಿಯಾಂಕ್ ಖರ್ಗೆ ನೇತೃತ್ವದ ಸಮಿತಿ, 5 ಜನರ ಸಮಿತಿ ಮತ್ತು ಜಿಲ್ಲಾಧ್ಯಕ್ಷರನ್ನ ಒಳಗೊಂಡ ಸಮಿತಿಯಲ್ಲಿ ಈ ಒಂದು ವೀಣಾ ಕಾಶ್ಯಪ್ನವರ ಹೆಸರು ಪ್ರಸ್ತಾಪನೆ ಆಗಿರಲಿಲ್ಲ. ಈ ಹಿಂದೆ 5 ವರ್ಷದಿಂದ ಏನು ಸಂಯುಕ್ತ ಪಾಟೀಲ್ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಬೇರೆ ಹಂತದಲ್ಲಿ ಮತ್ತು ಪಕ್ಷದ ಏನು ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡುವ ಮೂಲಕ ಅಲ್ಲಿ ಪಕ್ಷದ ಸಂಘಟನೆ ಮತ್ತು ಬೇರೆ ಕಾರ್ಯ ತೊಡಗಿಸ್ಕೊಂಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ನೀಡಲಾಗಿದೆ ಅಂತ ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿನ ಜಿಲ್ಲಾ ಮುಖಂಡಗಳಿರ್ಬೋದು, ಸ್ಥಳೀಯ ಮುಖಂಡರ್ಬೋದು, ಜಿಲ್ಲಾ ಘಟಕನೂ ಸಹ
ವೀಣಾ ಕಾಶ್ಯಪ್ಪನವರ ಹೆಸರನ್ನು ಶಿಫಾರಸು ಮಾಡಿಲ್ಲ ಅಂತ ಅನ್ನೋದು. ಮತ್ತು ಮೂರನೇದಾಗಿ ವೀಣಾ ಕಾಶ್ಯಪ್ಪನವರು ಅಭ್ಯರ್ಥಿ ಆಗ್ಬೇಕು ಅಂತ ಅನ್ನೋದನ್ನ ಅವರು ಎಲ್ಲೂ ಸಹ ಏನು ಹಿಂದೆ ಅಭ್ಯರ್ಥಿ ಆಗ್ಲಿಕ್ಕೆ ಅರ್ಜಿಯನ್ನ ಹಾಕಿ ಅಂತ ಒಂದು ಪ್ರಪೋಸಲ್ ನ ಡಿ.ಕೆ. ಶಿವಕುಮಾರ್ ನೀಡಿದ್ರು. ಆ ಸಂದರ್ಭದಲ್ಲೂ ಸಹ ವೀಣಾ ಕಾಶ್ಯಪ್ಪನವರು ಈ ಸಂದರ್ಭದಲ್ಲಿ ಏನು ತಾವು ಆಸ್ಪಿರೆಂಟ್ ಇರ್ಬೋದು ಅನ್ನೋದನ್ನ ಅವರು ಹಿಂದೆ ಸಹ ಪ್ರಕಟ ಮಾಡಿಲ್ಲ. ಈ ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು. ನಂತರ ಸಂದರ್ಭದಲ್ಲಿ ಅವರು ವಿಧಾನಸಭೆ ಕಂಟೆಸ್ಟ್ ಮಾಡ್ಬೇಕು ಅಂತ ಆಸಕ್ತಿಯನ್ನ ವಹಿಸಿದ್ರು. ಆದ್ರೆ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಯನ್ನ ಮತ್ತು ಚುನಾವಣಾ ಪ್ರಕ್ರಿಯೆಗಳ ತೊಡಗಿಕೊಂಡಿಲ್ಲ ಅಂತ ಅನ್ನೋದನ್ನ ಸಿದ್ದರಾಮಯ್ಯರು ತಮ್ಮ ಸಭೆಯಲ್ಲಿ ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ವೀಣಾ ಕಾಶ್ಯಪ್ಪನವರು ಬಾಗಲಕೋಟೆಯಲ್ಲಿ ನಡೆಸುವಂತ ಹೈ ಡ್ರಾಮಾ ಮತ್ತು ಪಕ್ಷದ ವಿರುದ್ಧವಾಗಿ ತಾವು ಅಭ್ಯರ್ಥಿಗೆ ಕಣಕ್ಕಿಳಿಯುವ ಮೂಲಕ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸ್ತೇವೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ತಮ್ಮ ಖಡಕ್ ಒಂದು ಸಂದೇಶವನ್ನ ವೀಣಾ ಕಾಶ್ಯಪ್ಪ ಕೊಟ್ಟಿದ್ದಾರೆ. ನೀವು ಹಿಂದೆನೂ ಸಹ ಪಕ್ಷದಲ್ಲಿ ಇದ್ದುಕೊಂಡು ಯಾವುದೇ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಕ್ಷದ ಯಾವುದೇ ಸಂಘಟನಾತ್ಮಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ. ಹೀಗಾಗಿ ನಿಮ್ಮನ್ನ ಪರಿಗಣಿಸುವ ಪ್ರಶ್ನೆ ಬಂದಿಲ್ಲ. ಎರಡನೇದಾಗಿ ಜಿಲ್ಲಾ ಸಮಿತಿ ಇರ್ಬೋದು, ರಾಜ್ಯ ಸಮಿತಿ ಇರ್ಬೋದು ಮತ್ತು ಸಚಿವರ ನೇತೃತ್ವದ ಸಮಿತಿ, ಚುನಾವಣಾ ಸಮಿತಿನೂ ಸಹ ನಿಮ್ಮ ಹೆಸರನ್ನ ಶಿಫಾರಸು ಮಾಡಿಲ್ಲ. ಹಾಗಾಗಿ ನಿಮ್ಗೆ ಟಿಕೆಟ್ ಕೊಡುವಂತ ಪ್ರಮೇಯ ಉದ್ಭವಿಸಿಲ್ಲ. ಮೂರನೇದಾಗಿ ಸಂಯುಕ್ತ ಪಾಟೀಲ್ ಹೆಸರನ್ನ ಶಿಫಾರಸು ಮಾಡಿತ್ತು. ಅದನ್ನ ಪಕ್ಷದ ಹೈಕಮಾಂಡ್ ರಾಜ್ಯ ಸಮಿತಿ ಮತ್ತು ಚುನಾವಣಾ ಸಮಿತಿ ಮತ್ತು ಕೇಂದ್ರ ಸಮಿತಿ ಫೈನಲ್ ಮಾಡಿದೆ. ಹೀಗಾಗಿ ನಿಮ್ಮ ಹೆಸರು ಉದ್ಭವಿಸೋದಿಲ್ಲ. ಹೀಗಾಗಿ ಇನ್ನಷ್ಟು ಪಕ್ಷದ ಕಾರ್ಯಕ್ರಮದ ಇನ್ನಷ್ಟು ಸಕ್ರಿಯವಾಗಿ ತೊಡಗಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸೂಕ್ತವಾದ ಅವಕಾಶವನ್ನ ಕೊಡುತ್ತೆ ಅಂತ ಸಂದೇಶವನ್ನ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ನಿನ್ನೆ ನಡೆದ ಸಭೆಯಲ್ಲಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಮುಂಬರುವಂತ ದಿನಗಳಲ್ಲಿ ಏನು ಈಗಾಗಲೇ ಅಲ್ಲಿರುವಂತಹ ಪಕ್ಷದ ಈಗಾಗಲೇ ಏನು ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಿಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಹೀಗಾಗಿ ಆ ಒಂದು ಹುದ್ದೆಯನ್ನ ಲೋಕಸಭಾ ಚುನಾವಣೆ ಆದ ಬಳಿಕ ಅಂತ ವೇಕೆಟ್ ಮಾಡ್ತಾರೆ, ಖಾಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗುತ್ತೆ. ನೀವು ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಚುನಾವಣೆಯಲ್ಲಿ ನೀವು ಸ್ಪರ್ಧಿಸುವಂತ ಅವಕಾಶವನ್ನ ಮುಂದೆ ಪಡ್ಕೊಳ್ಳಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಪಕ್ಷದ ಕೆಲಸ ಮಾಡಿದವರಿಗೆ ಟಿಕೆಟ್ ನ ಕೊಡ್ತೇವೆ ಅಂತ ಒಂದು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಆದ್ರೂ ಸಹ ಅಸಮಾಧಾನದಿಂದನೇ ಈ ಒಂದು ಸಭೆಯಿಂದ ವೀಣಾ ಕಾಶ್ಯಪ್ಪನವರು ಹೊರಗಡೆ ತೆರಳಿದ್ದಾರೆ. ಅದರ ಪಕ್ಷದ ಕೆಲಸ ಅನಿವಾರ್ಯವಾಗಿ ಒಪ್ಕೊಳ್ಬೇಕಂತ ಜವಾಬ್ದಾರಿನೂ ಸಹ ಅವ್ರ ಮೇಲೆ ಇದೆ. ಹೀಗಾಗಿ ಅವರು ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ರಾಜಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.